ಇದಾಗ ನಾನು ಸೌದಿ ಅವ್ರಿಗೆ ಒಂದು ಮಾತು ಮಾತಾಡಿದ್ದಿಲ್ಲ, ಡೈರೆಕ್ಟ್ ಚಾಲನ ಮಾಡೋದು. ನನಗೂ ಸ್ವಾಭಿಮಾನ ಇದೆ ಸರ್. ಅವ್ರ ಕಡೆ ದುಡ್ಡು ಇರ್ಬೋದು ಸರ್, ನನ್ನ ಕಡೆ ಸ್ವಾಭಿಮಾನ ಭಾಳ ಅದ. ನಾ ಎಂದು ಸ್ವಾಭಿಮಾನ ಕಳ್ಕೊಂಡು ಬದುಕುವಂಥದ್ದು ಇದು ಮಾಡಿ ಬೇಕಾದ್ರೆ ಸಾಯ್ತೀನಿ, ಕರೆ ಸ್ವಾಭಿಮಾನ ಕಳ್ಕೊಂಡು ಬಿಡಂಗಿಲ್ಲ ಸರ್. ಇಲ್ಲಾಂದ್ರೆ ಅದು ಮುಂದೆ ಏನಾಗ್ತೈತೆ ನೋಡೋದು. ಎಲ್ಲ ಪೊಲೀಸ್ ಇಲಾಖೆಗೆ ಏನು ಮನವಿ ಮಾಡ್ತೀರಿ? ಪೊಲೀಸ್ ಇಲಾಖೆನೂ ಇತ್ತು ಸರ್, ಅಲ್ಲಿ ಪೊಲೀಸ್ ಇಲಾಖೆಯವರು ಇದ್ದಾರೆ ಪಾಪ. ಅವರು ಎಲ್ಲ ಹಿಂಗಾಗಬಾರ್ದು, ಅವ್ರ ಫೀಲಿಂಗ್ಸ್ ನಂಗೆ ಅರ್ಥ ಅದು ಸರ್. ಬಟ್ ಅಧಿಕಾರದ ದಬ್ಬಾಳಿಕೆಯಿಂದ ಅವರು ಏನು ಮಾಡಲಾರ್ದಂಥ ಪರಿಸ್ಥಿತಿ ಒಳಗಿದ್ದಾರೆ. ಬಟ್ ಅವ್ರ ಬಗ್ಗೆ ನಂದು ಆರೋಪ ಇಲ್ಲ. ನಿಮ್ಮ ಸರ್ ನಿಂಗರಾಜ್ ಕರೆನ್ ಅವ್ರು ಅಂತ ಹೇಳಿ ಸರ್, DCC ಬ್ಯಾಂಕ್ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಆಗಿದ್ದೀನಿ ಸರ್. ಹೊಡೆದ್ರಿ ಗಲಾಟೆ ಇಲ್ಲ. ಇಲ್ಲಿ ಅವು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಎಂಪ್ಲಾಯಿಗಳು ಅವರವ್ರ ಯೂನಿಯನ್ದಲ್ಲಿ ಏನೋ ಸ್ವಲ್ಪ ಸಮಸ್ಯೆಗಳಿದ್ದು ಅದನ್ನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವರೇ ಬಂದರು. ನಮ್ಮ ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರ್ತಾಯಿದ್ದಾವೆ. ಯೂನಿಯನ್ದಲ್ಲಿ ಅಧ್ಯಕ್ಷರು ನಮಗೆ ಹಣ ಕೊಡಬೇಕು ಅಂತ ಹೇಳಿ ಒತ್ತಾಯ ಆಗ್ತಾಯಿತ್ತು. ಈ ವಿಷಯ ನಮ್ಮ ಮಧ್ಯದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದಲ್ಲ, ನೀವು ಹೊರಗಡೆ ನಿಂತ್ಕೊಂಡು ನೀವು ಮಾಡ್ಕೋಬೇಕು ಅಂತಂದು ಇಷ್ಟು ಚರ್ಚೆ ಮಾಡಿದ್ರು. ನಾನು ಹೇಳಿ ಕಳಿಸಿದೆ, ನಿಮ್ಮಲ್ಲಿ ಏನೋ ಭಿನ್ನಾಭಿಪ್ರಾಯ ಇದ್ದಾವೆ ಅದನ್ನು ನಿಮ್ಮಲ್ಲೇ ಬಗೆಹರಿಸ್ಕೊಡ್ರಿ ಅಂತ ಹೇಳಿದೆ ನಾನು. ಆಮೇಲೆ ಹೊರಗೆ ಅಲ್ಲಿ ಶ್ರೀಕಾಂತ್ ಆಲೂರು ಅಂತಕ್ಕಂಥ ಒಬ್ಬ ಹುಡುಗ ಕಾರ್ಯಕರ್ತ, ನಾವು ಈ ವಿಷಯ ಇಲ್ಲೇ ಆಗ್ತಾಯಿದ್ದೀರಿ, ಅದು ನಿಮ್ಮಲ್ಲೇ ಬಗೆಹರಿಸ್ಕೊಡ್ಲ ಅಂತ ಸಾಹೇಬ್ರ ಕಡೆ ಆಗ್ತಾಯಿದ್ದೀರಿ ಅಂತ ಕೇಳಿದಾಗ ಅವಾಗ ಅವಾಜಿ ಶಬ್ದದಿಂದ ಬೈದರು. ಯಾರಿಗೂ ಶ್ರೀಕಾಂತ್ ಆಲೂರು ಅವ್ನಿಗೆ ಜಾತಿ ನಿಂದನೆಯೂ ಮಾಡಿದರು. ಆಮೇಲೆ ಅವರವರಲ್ಲಿಗೆ ಅಲ್ಲಿ ನೋಕಾಟಾಗಿ ಆಮೇಲೆ ಇಲ್ಲಿಂದ ಹೊರಗೆ ಕಳಿಸಿದ್ದಾರೆ. ಇನ್ನೇನೋ ಇದ್ರೆ ಜಗಳ ಮಾಡ್ಕೊಂಡು ಹೋದ್ರೆ ಹೊರಗೆ ಹೋಗಿ ಅಂತ ಕಳಿಸಿದ್ರು. ಶ್ರೀಕಾಂತ್ ಆಲೂರ್ಗೆ ಮತ್ತು ಅವರಿಗೆ ಆಗಿರ್ತಕ್ಕಂಥದ್ದು ಮುಖವಾದ. ಅವನಿಗೆ ಅವಾಚ್ಯ ಶಬ್ದದಲ್ಲಿ ಬೈತಾ ಇದ್ದ. ಅದನ್ನು ನೋಡಿ ಅವರು ಕೈ ಮೆಲಾಸಕತ್ತಿದ್ರು. ನಮ್ಮ ಹುಡುಗರೆಲ್ಲ ಕುಡಿಸಿದ್ದು ಹೊರಗೆ ಹೋಗಿ ಇಲ್ಲಿಗೆ ಬೇಡ ಅಂತ ಕಳಿಸಿದ್ದು ಇಷ್ಟೇ ಬಿಟ್ಟರೆ ನಮಗೇನದು. ನೋಡಿದ್ರಲ್ಲ, ಆಲಿಸಿದ್ರಲ್ಲ, ಇದು ಯಾಕೆ ಹಿಂಗಾಯಿತು? ಏನಿದ್ರ ಹಿಂದಿದ್ದ ಮರ್ಮ? ಯೂನಿಯನ್ ಅಧ್ಯಕ್ಷರಿಗೆ ಯಾಕೆ ಹೋದರು? ಏನು ಅವ್ರ ಸಮಸ್ಯೆ? ಇನ್ನು ಅವರು ಬಿಡಿಸ್ಕೊಳ್ಬೇಕು ಅದನ್ನು. ಆದ್ರೆ ಸಮಸ್ಯೆನ ತಾವು ಬಗೆಹರಿಸಬೇಕಾಗಿತ್ತು ಅಂತ ಅವ್ರು ಅಂತಾರೆ. ಅದೇ ಕಾಲಾಗಿ ಇಲ್ಲ, ನಮ್ಮನ್ನು ಹೊಡೆದ್ರು, ನಮಗೆ ಅವ್ರು ಏನು ಬೇರೆ ಇಲ್ಲ ಅಂತ ಈ ವರ್ಕರ್ ಯೂನಿಯನ್